10 ಆಂಬ್ಯುಲೆನ್ಸನ್ನು ಇಲ್ಲಿ ರೆಡಿ ಮಾಡಿ ಇಡಲಿ. ಯಾಕೆಂದರೆ ಇಲ್ಲಿ ಇದು ಎಡ ಬೀಳ್ತದಲ್ಲ, ಅದನ್ನು ತಗೊಂಡು ಹೋಗ್ಲಿಕ್ಕಾದರೂ ಅವರು ಬಂದು ಇಲ್ಲಿ ರೆಡಿಯಾಗಿ ನಿಲ್ಲಿ ಅಂತ ನಾನು ಕೇಳ್ತೇನೆ. ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಅದಕ್ಕೊಂದು ದೊಡ್ಡ ತಡೆಗೋಡೆ ನಿರ್ಮಿಸ್ತಾರೆ. ಎಂಥ ಅಪಾಯಕಾರಿ ಕುಸಿತದ ಭೀತಿಯಲ್ಲಿದೆ ಅಂದರೆ ಅದು ಬಿದ್ದರೆ ಆ ಕಾಣಿಕೆರೆ ಅಂತ ಊರೇ ಎಲ್ಲ ನಾಶ ಆಗಿ ಹೋಗ್ತದೆ. ಈ ಲೆಟ್ರಲ್ಲಿ ಏನಿದೆ ಅಂತಂದರೆ, ನೀವು ಆ ನೀರು ಕುಡಿಬಾರ್ದು, 2 ಬಾವಿಯಲ್ಲಿ ಪೆಟ್ರೋಲ್ ಅಂಶ ಇದೆ, ತ್ಯಾಜ್ಯ ವ್ಯವಸ್ಥೆಯ ನೀರು ಅದಕ್ಕೆ ಟಚ್ ಆಗಿದೆ ಅಂತ ಹೇಳಿದರು. ನೀವು ಕುಡಿಬಾರ್ದು, ಯಾವುದೇ ಕಾರಣ ಕುಡಿಯಬಾರ್ದು ಅಂತ. ನಾವು ಈಗ ಅದನ್ನೇ ಕುಡಿತೀವಿ. ನಾನು ಬೆಲ್ಮ ಗ್ರಾಮದ ಕಾಣಕೆರೆ ನಿವಾಸಿ, ನನ್ನ ಹೆಸರು ಮೊಹಮ್ಮದ್ ಫಾರೂಕ್ ಅಂತ. ಇಲ್ಲಿ ಸಮಸ್ಯೆ ಹೇಳುವುದಾದರೆ ಅದು ಹೇಳಿ ಮುಗಿಯೋದು, ಅಷ್ಟು ಸಮಸ್ಯೆಗಳು ಕಾಣಕೆರೆಯಲ್ಲಿ ಉದ್ಭವವಾಗಿದೆ. ಆದರೆ ಇದು ಡೇಂಜರ್ ಪೊಸಿಷನ್ ಇರುವಂಥದ್ದು ನಾನು ಸ್ಪಾಟಲ್ಲಿ ಹೇಳ್ತೇನೆ. ಏನಂತಂದರೆ, ಇಲ್ಲಿಯ ಪೆಟ್ರೋಲ್ ಪಂಪಿನ ತಡೆಗೋಡೆ, ಈ ತಡೆಗೋಡೆ ಕುಸಿತದಿಂದ 100 ಜನರು ಸಾಯ್ಬೋದು. ಅದು ಯಾವಾಗ ಬಿರುಕು ಬಿಟ್ಟು ಇದೆ, ಈಗ ಅದು ಯಾವಾಗ ಬೀಳ್ಬೋದು ಅಂತ ಹೇಳಲಿಕ್ಕೆ ಯಾರಿಂದ ಸಾಧ್ಯವಿಲ್ಲ, ಆ ಥರವಾಗಿದೆ. ಅದರಿಂದ ನಾನು ಹೇಳೋದು, ಮೊದಲನೇದು ಪಂಚಾಯತ್ ಇದುವರೆಗೂ ನಾವು ಲೆಟ್ರ್ ಕೊಡಲಿಕ್ಕೆ ಪ್ರಾರಂಭವಾಗಿ ಒಂದು 14 ವರ್ಷ ಏನೋ ಆಯಿತು, ಆದರೂ ಇದುವರೆಗೂ ಅವರು ಯಾವುದೇ ಇದು ಗಮನ ತರಲಿಲ್ಲ. ಅದಕ್ಕೆ ಇನ್ನೂ ಏನು ಹೇಳೋದೇನೆಂದರೆ, ಒಂದು 10 ಆಂಬ್ಯುಲೆನ್ಸನ್ನು ಇಲ್ಲಿ ರೆಡಿ ಮಾಡಿ ಇಡಲಿ. ಯಾಕೆಂದರೆ ಇಲ್ಲಿ ಇದು ಎಡ ಬೀಳ್ತದಲ್ಲ, ಅದನ್ನು ತಗೊಂಡು ಹೋಗ್ಲಿಕ್ಕಾದರೂ ಅವರು ಬಂದು ಇಲ್ಲಿ ರೆಡಿಯಾಗಿ ನಿಲ್ಲಿ ಅಂತ ನಾನು ಕೇಳ್ತೇನೆ. ಮತ್ತೊಂದು, ಎರಡನೇದು, ಇಲ್ಲಿಯ ಪರಿಸರ ಮಾಲಿನ್ಯ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಇಲ್ಲಿ ಬಹುಮಾಡಿ ಕಟ್ಟಡಗಳು, ದೊಡ್ಡ ಕಟ್ಟಡಗಳು ಬಂದಿದೆ. 13 ವರ್ಷದಿಂದ ಲೆಟ್ರನ್ನು ಕೊಡ್ತಾ ಇದ್ವಿ. ಇಲ್ಲಿಯ ಯಾವುದು ಡ್ರೈನೇಜ್ ಸಮಸ್ಯೆ ಇದೆಯಲ್ಲ, ಈ ನೀರು ಈಗ ಅವರು ರಸ್ತೆಯಲ್ಲಿ ಬಿಡ್ತಾ ಇದ್ದಾರೆ. ಈ ರಸ್ತೆಯಿಂದ ಬಿಟ್ಟು ಏನಾಗಿದೆ ಏನಂತಂದರೆ, ನಮ್ಮಲ್ಲಿ 10 ಬಾವಿಗಳಿದೆ, 10 ಬಾವಿಯ ನೀರು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಇದರಿಂದ ಇದು ನಾವೇನು ಮಾಡಿದ್ದೇವೆ, ಇದಕ್ಕೆ ಪರಿಶೀಲನೆ ಕೊಟ್ಟಾಗ ಏನು ಮಾಡಿದರು ಇವರು, ಅದನ್ನು ಬೇರೆ ಎಲ್ಲ ಕಡೆಗೂ ಅವರು ತಿಳಿಸಿದ್ದಾರೆ. ಅದ ನಂತರ ನಮಗೆ ಕುಡಿಬೇಕಾ ಬೇಡ ಅಂತ ಗೊತ್ತಾಗಬೇಕಲ್ಲ, ಅವರಿಂದನೇ ಲೆಟ್ರ್ ಬಂತಿದ್ದು. ಇದು ಪಂಚಾಯತಿಯಿಂದ ನಮಗೆ ಸಿಕ್ಕಿರುವಂಥದ್ದು. ಇಲ್ಲಿ ನೋಡಿ, ಜಿಲ್ಲಾ ಸರ್ವೇಕ್ಷಣಾ ಘಟಕ ದಕ್ಷಿಣ ಕನ್ನಡ, ಇದರಿಂದ ಬಂದಿರುವಂಥ ಲೆಟ್ರು. ಈ ಲೆಟ್ರಲ್ಲಿ ಏನಿದೆ ಅಂತಂದರೆ, ನೀವು ಆ ನೀರು ಕುಡಿಬಾರ್ದು, 2 ಬಾವಿಯಲ್ಲಿ ಪೆಟ್ರೋಲ್ ಅಂಶ ಇದೆ, ಮತ್ತು ಬಾಕಿ ಮಿಕ್ಕಿದ ಬಾವಿಯಲ್ಲಿ ಯಾವುದು ಇದಿದೆ, ತ್ಯಾಜ್ಯ ವ್ಯವಸ್ಥೆಯ ನೀರು ಅದಕ್ಕೆ ಟಚ್ ಆಗಿದೆ ಅಂತ ಹೇಳಿದರು. ನೀವು ಕುಡಿಬಾರ್ದು, ಯಾವುದೇ ಕಾರಣ ಕುಡಿಯಬಾರ್ದು ಅಂತ. ನಾವು ಈಗ ಅದನ್ನೇ ಕುಡಿತೀವಿ. ಅಲ್ಲಿ ಈಗ ಆಲ್ರೆಡಿ ಒಂದು 3-4 ಜೀವ ಹೋಯಿತು, ದೊಡ್ಡ ಮಾರಕ ರೋಗದಿಂದನೇ ಜೀವ ಹೋಗಿರುವಂಥದ್ದು. ಇದಕ್ಕೆ ಹೊಣೆ ಆಗಿರ್ತಾರೆ PD ಅಧಿಕಾರಿ ಮತ್ತು ಈ ಪಂಚಾಯತ್ ವರ್ಗವಾಗಿರುತ್ತೆ. ನೋಡಿ, ಇದು ಎಷ್ಟು ದೊಡ್ಡ ಸಮಸ್ಯೆ ಅಂದರೆ ನಿಮ್ಗೆ ಗೊತ್ತಾಗ್ಬೋದು. ಇನ್ನೂ ಆಗುವುದು ಸಮಸ್ಯೆ, ಇದು ದೊಡ್ಡದೇ ಆಗ್ತಾ ಇದೆ. ಯಾವುದೇ ಕಾರಣದಲ್ಲಿ ಇವರು ಈ ಪಂಚಾಯತಿನವರು ಇದೇ ಆಗೋದಿಲ್ಲ. ನಾವು ಲೆಟ್ರ್ ಕೊಟ್ಟದ್ದು ಎಷ್ಟಿದೆ ಅಂತಂದರೆ, 1 ಗೋಣಿ ಚೀಲ ಇದೆ. ನಿಮ್ಗೆ ಈಗ ನೋಡ್ಬೋದು, ನಾನು ತಂದದ್ದು ಇಂಪಾರ್ಟೆಂಟ್ ಲೆಟ್ರೆಲ್ಲ ಇಲ್ಲಿಯೇ ಇದೆ. ನಿಮ್ಗೆ ನೋಡ್ಬೋದು ಯಾವ ಥರ ಇದೆ ಅಂತ. ನಾವು ಲೆಟ್ರ್ ಕೊಡ್ತೇವೆ, ಅವರು ತೆಗ್ತಾರೆ, ಇದು ಮಾಡ್ತಾರೆ, ಕೊಡ್ತಾರೆ. ಈ ದೇರ್ಲಕಟ್ಟೆಯಲ್ಲಿ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದಾರೆ, ಅದರ ಹಿಂದೆ ನೋಡುವಾಗ ಎಷ್ಟು ಜನರ ನೋವಿದೆ ಎಂಬುದಕ್ಕೆ ಕಾಣಕೆರೆ ನಿವಾಸಿಗಳೇ ಸಾಕ್ಷಿ. ಯಾಕಂದರೆ ಈ ದೇರ್ಲಕಟ್ಟೆಯಲ್ಲಿ ಬಾರಿ ನಾವು ನೋಡ್ತಾ ಇದ್ವಿ, ಹಿಂದುಗಡೆ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಅದಕ್ಕೊಂದು ದೊಡ್ಡ ತಡೆಗೋಡೆ ನಿರ್ಮಿಸ್ತಾರೆ. ಎಂಥ ಅಪಾಯಕಾರಿ ಕುಸಿತದ ಭೀತಿಯಲ್ಲಿದೆ ಅಂದರೆ, ಅದಕ್ಕೋಸ್ಕರ ಆ ಒಂದು ಸಮಸ್ಯೆ. ಅದರ ಹಿಂದೆ ಕೆಳಗಡೆ ಬಾರಿ ಪ್ರಮುಖ ರಸ್ತೆ ಇದೆ, ಅದು ದೇರ್ಲಕಟ್ಟೆಯಿಂದ ರೆಂಜಾಡಿ, ಅಂಬ್ಲಮೊಗೆರು, ಪಾವೂರು, ಹರೇಕಳಕ್ಕೆ ಸಂಪರ್ಕ ಮಾಡ್ತಕ್ಕಂಥ ಪ್ರಮುಖ ರಸ್ತೆ. ಆ ರಸ್ತೆಗೆ ಈ ತಡೆಗೋಡೆ ಕುಸಿತ ಆಗ್ತದೆ ಅಂತೇಳಿ ಕಳೆದ ಆಗಸ್ಟ್ 14ನೇ ತಾರೀಕಿಗೆ PWD ಅವರು ಬಂದು ಜಿಲ್ಲಾಧಿಕಾರಿಗಳ ಆದೇಶ ಅಂತೇಳಿ ರಸ್ತೆಗೆ ಮಣ್ಣಾಕಿದ್ದಾರೆ. ಇದನ್ನು 1 ತಿಂಗಳಲ್ಲಿ ನಾವು ಅದನ್ನು ವ್ಯವಸ್ಥೆ ತಡೆಗೋಡೆಯನ್ನು ತೆರವು ಮಾಡ್ತೇವೆ ಅಂತ ಹೇಳಿದವರು, ಇವತ್ತು ಫೆಬ್ರವರಿ ನಾವು 19ನೇ ತಾರೀಕಿನಲ್ಲಿ ಇದ್ದೀವಿ. ಇವತ್ತಿನವರೆಗೂ PWD ಇಲಾಖೆಯೂ ಇಲ್ಲ, ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಗಮನ ಹರಿಸಿಲ್ಲ. ಎಂಥ ಒಂದು ಅಪಾಯಕಾರಿ ಸ್ಟೇಜ್ನಲ್ಲಿದೆ ಅಂದರೆ, ಇವತ್ತು ಪ್ರಮುಖ ರಸ್ತೆ ಎಲ್ಲಿ ಹೋಗಬೇಕು ಜನ ಅಂದರೆ ಈ ರಸ್ತೆಯಲ್ಲಿ ಬಂದ್ ಮಾಡಿದ್ದಾರೆ. ಮಕ್ಕಳು ನೋಡಿ, ಆ ರಸ್ತೆಯಲ್ಲಿ ಒಂದು ಮಸೀದಿ ಇದೆ, ಒಂದು ಪ್ರಾರ್ಥನಾಲಯ ಇದೆ, ಹೋಗಬೇಕಲ್ಲಿ ಮಕ್ಕಳಿದ್ದಾರೆ, ಶಾಲೆಗೆ ಹೋಗಬೇಕು, ಮಹಿಳೆಯರು, ವೃದ್ಧರು ಎಲ್ಲ ನಡೆದಾಡ್ತಕ್ಕಂಥ ಜಾಗದಲ್ಲಿ ಆ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಇದು ಒಂದು ಭಾರಿ ಸೀರಿಯಸ್ ಆದ ಸಮಸ್ಯೆ. ಇನ್ನೊಂದು, ಇಲ್ಲಿ 4 ಕಟ್ಟಡಗಳಿದೆ. ನಾನು ಹೇಳುವಂಥದ್ದು, ಈ ಬೆಲ್ಮ ಗ್ರಾಮ ಪಂಚಾಯತ್ ಯಾವ ರೀತಿ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ? ಯಾಕೆಂದರೆ ಅಂಥ ಬಹುಮಾಡಿ ಕಟ್ಟಡ, ಅಷ್ಟು ದೊಡ್ಡ ಪರ್ಮಿಷನ್ ಕೊಡುವಾಗ ಕಟ್ಟಡಕ್ಕೆ ಡ್ರೈನೇಜ್ ವ್ಯವಸ್ಥೆ ಏನು ಅಂತ ಹೇಳಿ ಕೇಳಬೇಕು ತಾನೆ. ಇವತ್ತು ಡ್ರೈನೇಜ್ ರಸ್ತೆಯಲ್ಲಿ ಹೋಗ್ತಾ ಇದೆ. ಮಾತ್ರವಲ್ಲ, ಎಷ್ಟು ಅಪಾಯಕಾರಿ ಹಂತದಲ್ಲಿದೆ ಅಂದರೆ, ಅಲ್ಲಿ ಮೂಗು ಬಿಡಲಿಕ್ಕೆ ಆಗ್ತಾ ಇಲ್ಲ. ಆ ಡ್ರೈನೇಜ್ ನೀರು, ಮಳೆಯ ನೀರು ಹೋದಾಗ ರಸ್ತೆಯ ಪಕ್ಕದಲ್ಲಿ ಹರಿದಾಡ್ತಾ ಇದೆ. ಮತ್ತು ಅದರಿಂದಾಗಿ ಅಲ್ಲಿಯ ಕುಡಿಯುವ ನೀರು ಬಾವಿ ಇದೆ, ಬಾವಿಯ ನೀರು ಕಲುಷಿತವಾಗಿದೆ. ಭಾರಿ ಸೀರಿಯಸ್ ಸಮಸ್ಯೆ ಇದೆ. ಭಾರಿ ದೊಡ್ಡ ರೋಗಗಳು, ಈಗಾಗಲೇ ಅನೇಕ ಜೀವ ಬಲಿಯಾಗಿದೆ. ಮಾತ್ರ ಅಲ್ಲ, ಈ ದುರ್ನಾಥದಿಂದ ಕೆಲವರು ಮನೆ ಬಿಟ್ಟು ಹೋಗಿದ್ದಾರೆ, ಅಲ್ಲಿ ವಾಸಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಪಕ್ಕದಲ್ಲಿ ತೋಟ ಇದೆ, ಆ ತೋಟದಲ್ಲಿ ಬೆಳೆ ಬೆಳೆಸಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇಂಥ ಅಪಾಯಕಾರಿ ಸ್ಟೇಜಲ್ಲಿ ಇದ್ರೂ ಕೂಡ ಯಾಕೆ ಬೆಲ್ಮ ಗ್ರಾಮ ಪಂಚಾಯತ್ ಮಾತಾಡ್ತಾ ಇಲ್ಲ, PWD ಇಲಾಖೆ ಮಾತಾಡ್ತಾ ಇಲ್ಲ, ಜಿಲ್ಲಾಡಳಿತ ಮಾತಾಡ್ತಾ ಇಲ್ಲ? ಅದಕ್ಕೋಸ್ಕರ ನಾವಿವತ್ತು ಎಲ್ಲ ನಾಗರಿಕರು, ಜಾತಿ, ಧರ್ಮ, ಭಾಷೆ, ಪಕ್ಷ ಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಕಾಣಕೆರೆ ನಾಗರಿಕರ ಹೋರಾಟ ಸಮಿತಿ ಹೆಸರಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಹೋರಾಟ ಮಾಡ್ತಾ ಇದೆ. ಪಾಪ ನಾನು ಯುವಕರನ್ನು ಖಂಡಿತಕ್ಕೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ. 12 ವರ್ಷಗಳಿಂದ ಇವರು ಮನವಿ ಕೊಡದ ಇಲಾಖೆ ಇಲ್ಲ,
ಮನವಿ ಕೊಡೋದ ಆಫೀಸ್ ಇಲ್ಲ. ಎಲ್ರಿಗೂ ಗೊತ್ತಿದೆ, ಇಲ್ಲಿನ ಸ್ಪೀಕರ್ ಸಾಹೇಬ್ರಿಗೂ ಗೊತ್ತಿದೆ. ಆದರೂ ಬಂದು ಎಲ್ಲರೂ ಇವರನ್ನು ಸೇರಿ ಮೋಸ ಮಾಡಿದರೆ ಹೊರತು, ಇವರಿಗೆ ಭರವಸೆ ಕೊಟ್ಟಿದ್ದಾರೆ ಹೊರತು ಇವತ್ತಿನವರೆಗಪ್ಪ ಏನು ಬೇಡಿಕೆ ಈಡೇರಿಲ್ಲ. ಅದಕ್ಕೋಸ್ಕರ ನಾವು ಬಂದಿದ್ದೇವೆ. ನಮಗೆ ಮೊದಲು ಉತ್ತರ ಕೊಡಬೇಕು ಬೆಳ್ಮ ಗ್ರಾಮ ಪಂಚಾಯತ್, ಇವರು ಕೊಡಬೇಕು. ಭಾರಿ ದೊಡ್ಡ ದೊಡ್ಡ ಪ್ರಶಸ್ತಿ, ಏನು ಸ್ವಚ್ಛತೆಯಲ್ಲಿ ಇವರಿಗೆ ಪ್ರಶಸ್ತಿ ಬಂದಿದೆ. ಇವರು ಸ್ವಲ್ಪ ಹಿಂತಿರುಗಿ ನೋಡಬೇಕು. ಬೆಳ್ಮ ಗ್ರಾಮ ಪಂಚಾಯತ್ನ ಕಚೇರಿಯ ಹಿಂಭಾಗಕ್ಕೆ ಹೋದರೆ ಮೂಗು ಬಿಡಲಿಕ್ಕೆ ಆಗ್ತಾ ಇಲ್ಲ, ದುರ್ನಾತ ಇದೆ. ಯಾವ ಕರ್ಮಕ್ಕೆ ಅವರಿಗೆ ಸ್ವಚ್ಛತೆಯಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲ, ಏನು ತ್ಯಾಜ್ಯ ವಸ್ತುಗಳು ನೀವು ರಂಜಾಡಿ ರಸ್ತೆಯಲ್ಲಿ ಉದ್ದಕ್ಕೂ ಹೋದರೆ ಎಲ್ಲೆಲ್ಲಿಂದ ಬಂದು ಏನು ಈ ತ್ಯಾಜ್ಯವನ್ನು ರಸ್ತೆ ಬದಿಯಲ್ಲಿ ಇವತ್ತು ಬಿಸಾಡಿಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಎಲ್ಲ ಪ್ರಶ್ನೆ, ಕುಡಿಯಲು ನೀರಿಲ್ಲ, ನಡೆದಾಡಲು ರಸ್ತೆ ಇಲ್ಲ, ಡ್ರೈನೇಜ್ ಸಮಸ್ಯೆ ಇದೆ, ದುರ್ನಾತಿ ಎಲ್ಲವನ್ನು ಇಟ್ಕೊಂಡು ನಾವು ಬಂದಿದ್ದೇವೆ. ನಮಗೆ ಇವತ್ತು ಉತ್ತರ ಬೇಕು ಅಷ್ಟೇ. ನಮಗೆ ಉತ್ತರ ಬೇಕು. ನಿಮ್ಮ ಭರವಸೆ ಮಾತು ಬೇಕಾಗಿಲ್ಲ, ಉತ್ತರ ಬೇಕು, ಬೇಡಿಕೆ ಈಡೇರಬೇಕು. ಅಲ್ಲಿ ತನಕ ನಾವು ಹೋಗೋದಿಲ್ಲ. ಅದಕ್ಕೆ ಎಷ್ಟು ದೊಡ್ಡ ಅಧಿಕಾರಿಗಳ ಬಳಿ ನಾವಿದ್ದೀವಿ ಅಂತ ಇಷ್ಟು ಹೇಳ್ತೇವೆ. ಅಂದರೆ ಇಲ್ಲೇ ಈ ಗ್ರಾಮ ಪಂಚಾಯತ್, ಬೆಳ್ಮ ಗ್ರಾಮ ಪಂಚಾಯತ್ ಇದರ ನೇರ ಕೆಳಗಿರುವ ಊರು ನಮ್ಮದು ಕಾಣಕೆರೆ ಎಂಬುದು. ಇಲ್ಲಿ ಸುಮಾರು ಒಂದು 10-20 ವರ್ಷ ಇತ್ತು. ತುಂಬ ಅನಾಹುತ ಸಂಭವಿಸುವ ಎಲ್ಲ ದಾರಿಯೂ ಅಲ್ಲಿ ಸ್ಪಷ್ಟವಾಗಿ ಇದೆ. ಕಳೆದ 20 ವರ್ಷಗಳಿಂದ ಇಲ್ಲೇ ಕಾಣುವ ಪೆಟ್ರೋಲ್ ಪಂಪು, ಅದಕ್ಕೆ ಹಾಕಿದಂಥ ತಡೆಗೋಡೆ ಒಂದೇ ವರ್ಷದಲ್ಲಿ ಕುಸಿದಿತ್ತು ಆವತ್ತು. ಆವಾಗಲೇ ನಾವು ಎಲ್ಲರ ಗಮನ ಸೆಳೆದಿದ್ದೇವೆ. ಆ ಸಲ ಎಲ್ಲರೂ ಬಂದಿದ್ದಾರೆ, ನೋಡಿದ್ದಾರೆ ಮತ್ತು ಅಲ್ಲಿಂದ 2-3 ಮನೆಗಳನ್ನು ಖಾಲಿ ಮಾಡಿ ಬೇರೆ ಕಡೆಗೆ ವರ್ಗಾಯಿಸಿದ್ದಾರೆ. ನಂತರ 1-2 ವರ್ಷ ಬಿಟ್ಟು ಅವರು ಪುನಃ ಬಂದರು, ಅವರಿಗೆ ನಿರ್ವಾಹ ಇಲ್ಲ. ಮತ್ತು ಈಗ 20 ವರ್ಷ ಇತ್ತು. ಈಗ 2 ವರ್ಷಗಳಿಂದ ಅದು ತುಂಬ ಬಿರುಕು ಬಿಟ್ಟು ಇನ್ನೊಂದು ಬಿದ್ದು ದೊಡ್ಡದೊಂದು ಅನಾಹುತ ಸಂಭವಿಸುವ ಎಲ್ಲ ಇದಕ್ಕೂ ತಯಾರಾಗಿದೆ. ಆದರೂ ಸಹ ಇಲ್ಲಿ ಪಂಚಾಯತ್ಗೆ ಆಗಲಿ ಇತರ ಅಧಿಕಾರಿ ವರ್ಗಕ್ಕೆ ಎಲ್ಲರಿಗೂ ತಿಳಿಸಿ ಈ ತನಕ ಯಾವುದೇ ಅದಕ್ಕೆ ಪರಿಹಾರ ಅವರು ಮಾಡಿಲ್ಲ. ಮಾತ್ರ ಅಲ್ಲ, ಕಳೆದ ಒಂದು 8 ತಿಂಗಳಿಗೆ ಮುಂಚೆ ಅವರು ಬಂದು ನಮ್ಮ ರಸ್ತೆಯನ್ನೇ ಸಂಪೂರ್ಣವಾಗಿ ಬಂದ್ ಮಾಡಿಬಿಟ್ಟಿದ್ದಾರೆ, ಯಾರೂ ಓಡಾಡಬಾರ್ದು ಅಂತೇಳಿ. ಆದರೆ ಈಗ ಏನಂದರೆ ಕರೆಕ್ಟಾಗಿ ಹೋಗಲಿಕ್ಕೆ ರಸ್ತೆ ಇಲ್ಲ. ಮತ್ತು ಮಕ್ಕಳು ಮತ್ತೊಂದು ಇಲ್ಲಿರುವ ಬಹುಮಡಿಯ ಕಟ್ಟಡಗಳು, ಅದರಿಂದ ಬರುವ ಎಲ್ಲ ಕೊಳಕು ನೀರು ಮತ್ತು ಎಲ್ಲವೂ ಸಹ ಅದು ಕಾಣಕೆರೆಗೆ ಬಿಡುವುದು. ಇವರು ಅಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅನಾರೋಗ್ಯಗಳಿದ್ದಾರೆ, ಮತ್ತು ಹೆಂಗಸರು ನಡೆದುಕೊಂಡು ಹೋಗ್ತಾರೆ, ಗಂಡಸರು ಹೋಗ್ತಾರೆ. ಎಲ್ಲರಿಗೂ ಏನೋ ಒಂದು ಮಾರಕ ರೋಗನೇ ಬರುವಂತಹ ವಾತಾವರಣದಲ್ಲಿ ಸೃಷ್ಟಿಯಾಗಿದೆ. ಬಂದು ನೋಡಿದ್ರೆಲ್ಲ ಗೊತ್ತಾಗ್ಬೋದು. ಅದು ಮಾತ್ರ ಅಲ್ಲ, ಈ ಕಾಣಕೆರೆಯ ಉದ್ದಗಳಿರುವ ರಸ್ತೆಯ ಬದಿಯಲ್ಲಿ ಫುಲ್ಲು ಇಲ್ಲಿಯ ಎಲ್ಲ ಅಂಗಡಿಗಳು ಮತ್ತು ಎಲ್ಲದ್ದು ತ್ಯಾಜ್ಯ ವಸ್ತುಗಳು ಅಲ್ಲೇ ಅವರು ಹಾಕಿಬಿಡೋದು. ಇದಕ್ಕೆ ತುಂಬ ಸಲ ಇಲ್ಲಿಯ ಅಧಿಕಾರಿ ವರ್ಗಕ್ಕೆ ಪ್ರತ್ಯೇಕವಾಗಿ ನಮ್ಮ ಪಂಚಾಯತಿ ಅಧಿಕಾರಿಗಳಿಗೆಲ್ಲ ತಿಳಿಸಿದ್ದರು. ಅವರು ನೋಡಿಯೂ ಏನೋ ಕಣ್ಣು ಮುಚ್ಚಾಲೆ ಆಟ ಆಡುತ್ತಿದ್ದಾರೆ. ನಮಗೊಂದು ಭರವಸೆಯ ಮಾತು ಕೊಡ್ತಾರೆ, ಮತ್ತು ಪುನಃ ಅದೇ ರೀತಿ. ಇದು ತುಂಬ ಸಲ ನಾವು ಹೋರಾಡಿ ಆಯಿತು, ಎಲ್ಲ ವಿಧದಲ್ಲೂ ಹೋರಾಡಿದ್ದೇವೆ. ಇದೊಂದು ನಮಗೆ ಶಾಶ್ವತ ಪರಿಹಾರ ಇಂದಿನ ಹೋರಾಟದಲ್ಲಿ ಸಿಗಬೇಕಂತ ಹೇಳಿ ನಾವು ಏನು ಮಾಡಿದ್ದೇವೆ, ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹತ್ತಿರಲ್ಲಿರುವ ಊರು ಕಾಣಕೆರೆ ಪಕ್ಕದಲ್ಲಿ ಇದೆ, ತುಂಬ ದೂರ ಏನಿಲ್ಲ. ಇಲ್ಲಿ ಇಷ್ಟೆಲ್ಲ ಅನಾಹುತ ಆಗುವಾಗ ಯಾವುದಕ್ಕೆ ಒಂದು ಪನ್ಸರ್ ಕೊಡೋದಿಲ್ಲ. ಒಂದು 4 ವರ್ಷಕ್ಕೆ ಮುಂಚೆ ಇದರಲ್ಲಿ ಒಂದು ಬಾವಿಯಲ್ಲಿ ಒಂದು ಪೆಟ್ರೋಲ್ ಇತ್ತು, ಎಲ್ಲ ಬಂದು ಟೆಸ್ಟ್ ಮಾಡಿದ್ದಾರೆ. ಟೆಸ್ಟ್ ಮಾಡಿ 3 ದಿವಸ ಟೈಮ್ ಕೊಟ್ಟರು, ಟೆಸ್ಟಿಗೆ ಹೋಯಿತು. ಅದರ ರಿಪೋರ್ಟ್ ಬಂತು, ಅದರಲ್ಲಿ 2 ಬಾವಿಯಲ್ಲಿ ಪೆಟ್ರೋಲ್ ಇದೆ, ಮತ್ತು 5-6 ಇದರಲ್ಲಿ ಕೊಳತೆ ನೀರು ಮಿಕ್ಸ್ ಆಗಿದೆ. ಆ ನೀರು ಕುಡಿಬೇಡ ಅಂತೇಳಿ. ಆದರೆ ಇವರು ನಾವು ಅದಕ್ಕೆ ಪರಿಹಾರ ಕೊಡ್ತಾ ಅಂತ ಹೇಳಿದ್ರು. ಇಷ್ಟವರೆಗೆ ಯಾರು ಪರಿಹಾರ ಕೊಡಲಿಲ್ಲ. ಇಷ್ಟವರೆಗೆ ಅದೇ ನೀರನ್ನು ನಾವು ಈಗ ಕುಡಿತಾ ಇದ್ದೇವೆ. ಈ ಡ್ರೈನೇಜ್ ಅಲ್ಲಿ ಒಂದು 20 ವರ್ಷದಿಂದ ಡ್ರೈನೇಜ್ ಹೋಗ್ತಾ ಉಂಟು. ತುಂಬ ಸಲ ಹೇಳಿದ್ದೇವೆ, ಅದು ಡ್ರೈನೇಜ್ ಈ ಬಾತ್ರೂಮ್ ಅದರಲ್ಲಿ ಬಿಟ್ಟಿದ್ದಾರೆ, ನಡಲಿಕ್ಕೆ ಆಗೋದಿಲ್ಲ. ನಾವು ಮಸಿ ಬರುವುದಾದರೆ ಅದರಲ್ಲಿ ಬರಬೇಕು. ಮತ್ತು ನಮ್ಮದು ಹೆಂಗಸರು ಬುರ್ಕ ಹಾಕ್ಕೊಂಡು ಹೋಗೋದು, ಬುರ್ಕ ಕಾಲಲ್ಲಿ ಇರ್ತದೆ, ಅದೇ ಬುರ್ಕ ಅಂತ ತಗೊಂಡು ಮನೆಯಲ್ಲಿ ಹೋಗೋದು, ಮನೆ ಸಹ ಗಲೀಜಾಯಿತು. ಇಂಥ ಪರಿಸರ ಇಷ್ಟು ಸಲ ಎಲ್ಲ ಕಡೆಗೆಲ್ಲ ನಾವು ಗಮನ ಕೊಟ್ಟಿದ್ದು, ಯಾರು ಸಹ ಅದನ್ನು ಸ್ಪಂದಿಸಿಲ್ಲ. ನಮಗೀಗ ಯಾವುದು ನ್ಯಾಯ ಇಲ್ಲ. ಇದು ಪೆಟ್ರೋಲ್ ಇದು ಕಟ್ಟಡ ಇದೆ, ಅದನ್ನು ತೆಗಿಲಿಕ್ಕೆಲ್ಲ ಕಲ್ಲು ಕಟ್ಟಿದ್ದು. ಅದು ಬಿದ್ದರೆ ಆ ಕಾಣಕೆರೆ ಅಂತ ಊರೇ ಇಲ್ಲ, ಊರೇ ಎಲ್ಲ ನಾಶ ಆಗಿ ಹೋಗ್ತದೆ. ಅಂಥ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಒಂದು ಎರಡನೇದೊಂದು ಪರಿಹಾರ ಇಮಿಡಿಯೇಟ್ಲಾಗಿ ಕೊಡಲೇಬೇಕು. ಈಗಲೇ ಶಾಸಕರ ಗಮನಕ್ಕೆ ತಂದಿದ್ದೀರಾ? ಶಾಸಕರು ಬಂದು ನೋಡಿದ್ದಾರೆ. ನಮ್ಮ UT ಖಾದರ್ ಅವರು ಸಹ 4-5 ಸಲ ಬಂದು ಹೇಳಿದ್ದಾರೆ. ಅವ್ರ ಹತ್ರ ನಾವು ಹೇಳಿದ್ದೇವೆ, ಅವರು ಮಾಡಿಸ್ತೇವೆ ಅಂತ ಹೇಳಿ ಇಷ್ಟವರೆಗೆ ಯಾರೂ ಅದನ್ನು ಇದೇ ಕೊಡಲಿಲ್ಲ. ನಮಗೆ ಭರವಸೆ ಮಾತ್ರ ಕೊಟ್ಟಿದ್ರು. ನಾವು ಮಾಡಿದೆ DC. ನಾನು ಇಬ್ರಾಹಿಂ ಇರೋ ಬಹುಶಃ DC ನಾವು ನಿಯೋಗ ಹೋಗಿದ್ವಿ. DC ನಮ್ಮ ಸುಬ್ರಹ್ಮಣ್ಯ ಭಟ್, ನಾನು ನಮ್ಮ ಇವರೆಲ್ಲ ಬಂಧುಗಳು DC ಆಫೀಸ್ ಹೋಗಿದ್ವಿ, ಜಿಲ್ಲಾ ಪಂಚಾಯತಿ ಹೋಗಿದ್ವಿ, ಗ್ರಾಮ ಸಭೆಯಲ್ಲಿ ಭಾಗವಹಿಸಿದೆ. ಎಲ್ಲ ಅರಣ್ಯ ರೋದನ, ನಮ್ಮ ಕೂಗನ್ನು ಯಾರು ಕೇಳೋರಿಲ್ಲ. ನಾವು ಯಾರಿಗೂ ಉಪದ್ರ ಮಾಡಿದವರಲ್ಲ, ಯಾವುದು ಯಾರಿಗೂ ನೋವು ಮಾಡಿಲ್ಲ. ನಮಗೆ ಯಾಕೆ ಈ ಅನ್ಯಾಯ,
ಈ ಶಿಕ್ಷೆ ದೇವರೇ. ಹಾಗೆ ದೇವರೇ ಕಾಪಾಡುವಾಗ ನಾವು ಕೈಕಟ್ಟಿ ಕೂತರೆ ಈಗಿನ ಕಾಲದಲ್ಲಿ ತಗ್ಗಿದವನಿಗೆ ಬಗ್ಗಿದವನಿಗೆ ಗುದ್ದೆ ಕೊಡುವುದು, ಯಾರು ಕೇಳುವುದಿಲ್ಲ, ಅಸಹಾಯಕರು, ಅರಣ್ಯ ರೋದನವಾಗಿದೆ. ಹಾಗಾಗಿ ನನಗೆ ಇಲ್ಲಿ ಗ್ರಾಮ ಪಂಚಾಯತ್ ಇದರ ಜವಾಬ್ದಾರಿ ಹೊತ್ತಿದೆ. ನಾವು ಅವರಿಗೆ ಸಹಕಾರ ಕೊಡಬೇಕು. ಈಗ ಕಸ ಹಾಕೋರು ನಾವು ಹಿಡಿಬೋದು, ಗ್ರಾಮ ಪಂಚಾಯತ್ನ ಅಧಿಕಾರಿಗಳು, PWD ಅಧಿಕಾರಿಗಳು ಆ ರಸ್ತೆಯನ್ನು ತೆರವುಗೊಳಿಸಬೇಕು. ಯಾಕೆಂದರೆ ಎಲ್ಲಿಯಾದರೂ ಒಬ್ಬರಿಗೆ ತುರ್ತು ಬಂದರೆ ಅಲ್ಲಿ ಬ್ಲಾಕ್ ಆದರೆ ಆಸ್ಪತ್ರೆ ಹೋಗೋದು ಹೇಗೆ, ಅವನು ಹೊತ್ಕೊಂಡು ಹೋಗಬೇಕು. ಇಲ್ಲಿ ರಸ್ತೆ ಇಲ್ಲ ನೋಡಿ, ಒಂದು 2 ವೀಲರ್ ಹೋಗ್ಬೋದು, ಒಂದು 4 ಚಕ್ರ ವಾಹನ ಹೋಗುವಾಗಿಲ್ಲ. 6 ತಿಂಗಳು ಆಯಿತು ಆಯಿತಾ. ಮತ್ತು ನೀರು ಇಲ್ಲಿ ಕೆಳಗಿನ 100 ಮನೆ ಉಂಟಲ್ಲಿ, ನಮಗೆ ತೊಂದರೆ ಇಲ್ಲ. ಆದರೆ ನನ್ನ ವೈಯಕ್ತಿಕ ಅಲ್ಲ, ಇಲ್ಲಿ ಬಹುಸಂಖ್ಯಾತರ ಮನೆಗಳಿಗೆ ಕುಡಿಯುವ ನೀರು, ಸ್ವಚ್ಛವಾದ ನೀರಿಲ್ಲ, ಕೊಳಕು ನೀರು, ಪೆಟ್ರೋಲ್ ವಾಸನೆ ಬರ್ತಾರೆ, ಕಲುಷಿತ ವಾಹನ. ಅಂದರೆ ಟೆಸ್ಟ್ ಮಾಡಿದಾರಂತೆ ಯಾರು ನಾಟಕಲ್ನಲ್ಲಿ, ಅದು ತುಂಬ ರೋಗಾಣುಗಳಿವೆ ಅಂತ ಹೇಳ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.